ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ನೋಡ್ತಾ ಇದ್ರೆ ಇಕ್ಬಾಲ್ ಹುಸೇನ್ ಅವರ ಈ ಭವಿಷ್ಯವು ನಿಜವಾಗುವಂತಹ ಸಾಧ್ಯತೆ ಬಹಳ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಇದರ ಮಧ್ಯೆ ರಾಷ್ಟ್ರೀಯ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ಮುಕ್ತವಾಗಿ ಮಾತನಾಡಿದ್ದಾರೆ. ಅವರ ಹೇಳಿಕೆ ಕುತೂಹಲವನ್ನು ಹುಟ್ಟಿಸ್ತಾ ಇದೆ. ಸಮಯವೇ ಉತ್ತರ ಕೊಡುತ್ತೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಅವ್ರಿಗೆ ಪ್ರಶ್ನೆ ಕೇಳಲಾಗುತ್ತೆ, ಮುಂಗಾರು ಅಧಿವೇಶನದ ನಂತರ ನೀವು ಸಿಎಂ ಆಗ್ತೀರಾ ಅಂತ ಕೇಳಿದಾಗ ಟೈಮ್ ಉತ್ತರ ಕೊಡುತ್ತೆ. ನಾವೆಲ್ಲರೂ ಆಶಾ ಭಾವನೆಯ ಜೊತೆಗೆ ಬದುಕ್ತೀವಿ. ನನ್ನ ನಾಯಕತ್ವದಲ್ಲಿ ಜನ ರಾಜ್ಯದಲ್ಲಿ ಬಹುಮತವನ್ನ ಕೊಟ್ಟಿದ್ದಾರೆ. 136 ಶಾಸಕರು ಗೆದ್ದು ಬಂದ್ರು. ಹಾಗಾಗಿ ನಮ್ಮ ಪಕ್ಷ ಸೂಕ್ತ ಸಮಯದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳುವ ಮೂಲಕ ಕುತೂಹಲವನ್ನ ಕೆರಳಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಲ್ಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭರವಸೆಯ ಮಾತಿದು. ಡಿಕೆ ಶಿವಕುಮಾರ್ ಅವರು ಯಾವತ್ತೂ ಅಷ್ಟೇ ರಾಜ್ಯದ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ರೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಉತ್ತರ ನೇರವಾಗಿರೋದಿಲ್ಲ. ಆದರೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ಹಿಂದೆಯೂ ಗುಟ್ಟಿನ ವ್ಯಾಪಾರ ಆಗಿದೆ, ಒಪ್ಪಂದ ಆಗಿದೆ ಅಂತ ಅವ್ರು ಹೇಳಿದ್ದು ರಾಷ್ಟ್ರೀಯ ಮಾಧ್ಯಮದಲ್ಲೇ. ಇಲ್ಲೂ ಕೂಡ ಅದೇ ಪ್ರಶ್ನೆಯನ್ನ ಅವ್ರಿಗೆ ಕೇಳಲಾಗತ್ತೆ. ಮುಂಗಾರು ಅಧಿವೇಶನದ ಬಳಿಕ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳಿ ಅವ್ರ ಉತ್ತರ ಬಹಳ ಸ್ಪಷ್ಟವಾಗಿತ್ತು. ಒಂದು, ಆಸ್ ಯೂಶುವಲ್ ಕಾಲ ಅದಕ್ಕೆ ಉತ್ತರ ಕೊಡುತ್ತೆ ಅಂತ ಹೇಳಿದ್ರು. ಮತ್ತೊಂದ್ ಕಡೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾವೆಲ್ಲರೂ ಆಶಾಭಾವನೆಯ ಜೊತೆ ಬದುಕ್ತೀವಿ. ಅಂದ್ರೆ ಮುಖ್ಯಮಂತ್ರಿ ಆಗುವಂತಹ ಕನಸು ನನ್ಗಿನ್ನೂ ಇದೆ, ಆಗಬಹುದು ಅನ್ನುವಂಥ ಆ ಸಾಧ್ಯತೆ, ಆ ಭರವಸೆ, ಆ ಆಶಾಭಾವನೆ ನನ್ಗಿನ್ನೂ ಇದೆ ಅನ್ನುವಂಥದ್ದನ್ನ ಅವರು ಉಲ್ಲೇಖ ಮಾಡಿದ್ರು. ಅದರ ಜೊತೆಗೆ ಪಕ್ಷಕ್ಕಾಗಿ ತಾನು ಮಾಡಿದಂತಹ ಸಂಘಟನೆ, ಪಕ್ಷ 136 ಸೀಟ್ಗಳನ್ನ ತನ್ನ ನಾಯಕತ್ವದಲ್ಲಿ ಗೆದ್ದಿದ್ದು, ಅದನ್ನ ಪಕ್ಷಕ್ಕೆ ರಿಮೈಂಡ್ ಮಾಡುವಂತಹ ಕೆಲಸ ಡಿಕೆ ಶಿವಕುಮಾರ್ರಿಂದ ಆ ವೇದಿಕೆಯಲ್ಲೂ ಆಯಿತು. ಅದರ ಜೊತೆಗೆ ಹೈಕಮಾಂಡ್ ನಾಯಕರು, ಪಕ್ಷದ ನಾಯಕರು ಸೂಕ್ತ ಸಂದರ್ಭದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಆ ನಿರ್ಧಾರ ಬಂದಾಗ ನೀವು ಟಿವಿಯಲ್ಲಿ ಡಿಸ್ಪ್ಲೇ ಮಾಡ್ತೀರಿ ಅಂತಂದ್ರು. ಅಲ್ಲಿಗೆ ಬಹಳ ಭರವಸೆಯೊಂದಿಗೆ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬಹಳ ಆತ್ಮವಿಶ್ವಾಸದಿಂದ ಇದ್ದಾರೆ. ತಾವಂದುಕೊಂಡಿದ್ದು ಆಗತ್ತೆ ಅನ್ನುವಂಥ ಆತ್ಮವಿಶ್ವಾಸ ಅವ್ರ ಮಾತಿನಲ್ಲಿ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.